ಕರಗದ ಮೇಲೆ ಬಿಡಿ ಮಲ್ಲಿಗೆ ಹೂವನ್ನು ಮಾತ್ರ ಸಮರ್ಪಿಸಿ ಭಕ್ತರಿಗೆ ಧರ್ಮರಾಯಸ್ವಾಮಿ ದೇಗುಲದ ಆಡಳಿತ ಮಂಡಳಿ ಮನವಿ ಮಾಡಿದೆ. ಗಂಧದ ಪುಡಿ, ಅರಿಶಿನ ಪುಡಿ, ಕುಂಕುಮ, ಕಲ್ಯಾಣ ಸೇವೆ, ಬಾಳೆಹಣ್ಣು, ದವನ ಮುಂತಾದ ಪೂಜಾ ಸಾಮಗ್ರಿಗಳನ್ನು ಕರಗದ ಮೇಲೆ ಎರಚಬೇಡಿ. ಕರಗ ಶಕ್ತ್ಯೋತ್ಸವ ಬರುವಾಗ ದೂರದಿಂದಲೇ ದರ್ಶನ ಮಾಡಿಕೊಳ್ಳಿ ಅಂತ ಹೇಳಿ ಭಕ್ತಾದಿಗಳಲ್ಲಿ ಈ ಬಾರಿ ಮನವಿ ಮಾಡಿರೋದು ಧರ್ಮರಾಯಸ್ವಾಮಿ ದೇಗುಲದ ಆಡಳಿತ ಮಂಡಳಿ. ಭಕ್ತರಲ್ಲಿ ಈ ರೀತಿಯ ಮನವಿ ಮಾಡಿಕೊಂಡಿದೆ. ಬಿಳಿ ಹೂವನ್ನು ಮಾತ್ರ ಕರಗಕ್ಕೆ ಸಮರ್ಪಿಸಿ, ಅದು ಬಿಟ್ಟು ಗಂಧದ ಪುಡಿ, ಅರಿಶಿನ ಪುಡಿ, ಕುಂಕುಮ, ಕಲ್ಯಾಣ ಸೇವೆ, ಬಾಳೆಹಣ್ಣು, ದವನ ಹೀಗೆ ಮುಂತಾದ ಯಾವುದೇ ಪೂಜಾ ಸಾಮಗ್ರಿಗಳನ್ನು ಕರಗದ ಮೇಲೆ ಎರಚಬೇಡಿ. ಭಕ್ತರಿಗೆ ವಿಶೇಷವಾಗಿ ಅದರ ಬಗ್ಗೆ ಗಮನ ಇರಲಿ ಅನ್ನೋ ಕಾರಣಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಈ ಬಾರಿ ಈ ರೀತಿಯಾದಂಥ ಮನವಿಯನ್ನು ಮಾಡಿಕೊಂಡಿದೆ. ಮತ್ತು ಆದಷ್ಟು ದೂರದಿಂದಲೇ ಕರಗದ ಶಕ್ತ್ಯೋತ್ಸವ ಅದನ್ನು ಕಣ್ತುಂಬಿಕೊಳ್ಳಿ, ಅದರ ದರ್ಶನ ಮಾಡಿಕೊಳ್ಳಿ. ಪ್ರತಿಯೊಬ್ಬರೂ ಹತ್ತಿರದಿಂದ ದರ್ಶನ ಪಡಿಬೇಕು ಅಂತಾಗಲಿ ಅಥವಾ ಬಿಳಿ ಹೂವನ್ನು ಬಿಟ್ಟು ಬೇರೆ ಏನನ್ನು ಸಮರ್ಪಿಸೋದಕ್ಕೆ ಮುಂದಾಗಬಾರ್ದು ಅಂಥೇಳಿ ಧರ್ಮರಾಯಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಮನವಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಕರಗದ ವಸ್ತ್ರ. ಧರ್ಮರಾಯಸ್ವಾಮಿ ದೇಗುಲದಿಂದ ಕರಗದ ವಸ್ತ್ರ ರವಾನಿಸಲಾಗಿದೆ. ಕರಗದ ವಸ್ತ್ರವನ್ನು ನೀಡಿ ವ್ಯವಸ್ಥಾಪನಾ ಸಮಿತಿ ಗೌರವಿಸಿದೆ. ಆದಿಶಕ್ತಿ ದ್ರೌಪದಿ ದೇವಿಯ ಮೇಲೆ ದ್ರೌಪದಿ ಮುರ್ಮು ಅವರಿಗೆ ಅಪಾರ ಭಕ್ತಿ ಇರುವ ಹಿನ್ನೆಲೆ ದೇವಿಯ ದರ್ಶನಕ್ಕೆ ಬರೋದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ದೇಗುಲಕ್ಕೆ ಭೇಟಿ ನೀಡುವ ಭರವಸೆ ಕೊಟ್ಟಿದ್ದಾರೆ. ಕರಗ ವಸ್ತ್ರ ನೀಡಿದ್ದಾರೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕರಗದ ವಸ್ತ್ರವನ್ನು ನೀಡಿರುವಂಥ ಫೋಟೋ ಗಮನಿಸಬಹುದು. ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷ ಚಲಕರಿ ನಾರಾಯಣಸ್ವಾಮಿ ಅವರು. ಸೊ ಈ ಬಗ್ಗೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಚಲಕರಿ ನಾರಾಯಣಸ್ವಾಮಿ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. 9ನೇ ದಿನದ್ದು ನಡೀತಾ ಇದೆ. ಈ ಶಾಸ್ತ್ರೋತ್ಸವ ಎಲ್ಲ ಕೂಡ ಬೇಗ ನಡೀತಾ ಇದೆ, ಶಿಸ್ತುಬದ್ಧವಾಗಿ ನಡೀತಾ ಇದೆ. ಏನು ಅವಾಗ ನಡೀತಾ ಇದೆ. ಈ ಸಾರಿ ಅತಿ ಬೇಗನೆ ಆ ತಾಯಿ ಹೊರಗೆ ಬರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಅದಂತೂ ಖಂಡಿತ ನಡೀತಾ ಇದೆ ಅನ್ನೋದಿದೆ. 1 ಗಂಟೆ ಒಳಗೆ ಆಚೆ ಬರ್ಬೋದು. ಎಲ್ಲರೂ ಕೂಡ ದರ್ಶನವನ್ನು ಬೇಗನೆ ಕೊಡಬೇಕು ಅಂತಕ್ಕಂಥದ್ದು ಆ ತಾಯಿ ಇಚ್ಛೆ ಇದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬರ್ತಾ ಇದೆ. ಯಾಕೆ ಅಂದರೆ ಈಗ 9 ದಿನಗಳ ಕಾಲದಲ್ಲಿ ಎಲ್ಲೂ ಭಾಳ ಚೆನ್ನಾಗಿ ಶಿಸ್ತುಬದ್ಧವಾಗಿ ನಡೀಇದೆ. ಲೈಟಿಂಗ್ ಅರೇಂಜ್ಮೆಂಟ್ಸು ಮೈಸೂರು ದರ ಜೋರಾಗಿ ನಡೀತಾ ಇದೆ. ಎಲ್ಲ ರೀತಿಯ ಶಿಸ್ತುಬದ್ಧತೆಯಿಂದ ಬಂದೋಬಸ್ತ್ ಇದೆ. ಎಲ್ಲ CCTV ಹಾಕಿದ್ದಾರೆ. ಮತ್ತು ಈ ಟಾಯ್ಲೆಟ್ಸ್ ಇದೆ, ಎಲ್ಲ ನಡೀತಾ ಇದೆ. ಇವೆಲ್ಲ ಖುಷಿಯಾಗಿದ್ದಾರೆ ಜನ ನೋಡಿದ್ಬಿಟ್ಟು. ಆಗ ನಮಗೆಲ್ಲ ಒಳ್ಳೆ ಸೌಕರ್ಯ ಇರೋದು. ನಾವು ಹೆಚ್ಚಿನ ಜನ ಬರಬೇಕು ಅಂತಕ್ಕಂಥ ಆಸಕ್ತಿ ಇವತ್ತು ಜನಗಳಲ್ಲಿದೆ. ಈಗ ಕಳೆಕ ಬರೆಸಿ ಎಕ್ಸಾಂಪಲ್ ಕೊಟ್ರಲ್ಲ, 3 ಲಕ್ಷ ಬರೋದು 12 ಲಕ್ಷ ಆದು ಅಂತ. ಈಗ 12 ಲಕ್ಷ ಬರ್ತಕ್ಕಂಥ 24 ಲಕ್ಷ 30 ಲಕ್ಷ ಬರ್ಬೋದು ಅಂತ ನಮ್ಮ ಒಂದು ಆಸೆ. ಯಾಕೆಂದರೆ ನಿಮಗೆ ಶೇಷಾದೇವರು ದಿವಾನರಾಗಿದ್ದಂಥ ಕಾಲದಲ್ಲಿ, ಜಯಚಾಮರಾಜೇಂದ್ರ ಇದ್ದಂಥ ಕಾಲದಲ್ಲಿ ಅವತ್ತು ಗೆಜೆಟಲ್ಲಿ 5 ಲಕ್ಷ ಜನ ಸೇರಿದ್ರು ಅಂತ ಹೇಳ್ತಾರೆ. 1918ರಲ್ಲಿ 1938-18 5 ಲಕ್ಷ ಜನ ಗೆಜೆಟಲ್ಲಿದೆ. ಆವಾಗಲೇ ಅಷ್ಟು ಜನ ಇದ್ದರು ಅಂದರೆ ಈಗ ಈ ಜನಗಳಿಗೆ ಈಗ ಹೆಚ್ಚು ಆಸಕ್ತಿ ಬಂದಿದೆ. ಯಾವ ಗಲಾಟೆಗಳು ಏನಿಲ್ಲ ಅಂತಕ್ಕಂಥದ್ದಿದೆ. ಈಗ ಒಳ್ಳೆಯ ಸಂವತ್ಸರ ಅಂದರೆ ಒಳ್ಳೆಯವರಿಗೆ ಒಳ್ಳೆಯದಾಗುತ್ತೆ, ಕೆಟ್ಟವರಿಗೆ ಕೆಟ್ಟದ್ದಾಗುತ್ತೆ. ಎಲ್ಲ ಕೆಟ್ಟವ್ರು ಯಾರು ಇದೆ ಅವ್ರಿಗೆಲ್ಲರೂ ಶಿಕ್ಷೆ ಆಗ್ತದೆ ಈ ಸತಿ. 9ನೇ ದಿನದ್ದು ನಡೀತಾ ಇದೆ. ಈ ಶಾಸ್ತ್ರೋತ್ಸವ ಎಲ್ಲ ಕೂಡ ಬೇಗ ನಡೀತಾ ಇದೆ, ಶಿಸ್ತುಬದ್ಧವಾಗಿ ನಡೀತಾ ಇದೆ. ಏನು ಅವಾಗ ನಡೀತಾ ಇದೆ. ಈ ಇನ್ನೇನು ಸ್ವಲ್ಪ ಸಮಯದಲ್ಲೇ ಕರಗ ಉತ್ಸವ ಆರಂಭ ಆಗಬೇಕಾಗಿದೆ. ಅದರ ಲೈವ್ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಪ್ರತಿನಿಧಿಗಳು ನಮ್ಮೊಟ್ಟಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೇವಸ್ಥಾನದ ಸಮೀಪದಿಂದ ಕಿರಣ್ ಸೂರ್ಯ ಇದ್ದಾರೆ, ಹಾಗೆ ಉತ್ಸವ ಸಾಗಿ ಹೋಗುವ ಮಾರ್ಗದ ಸಮೀಪದಿಂದ ಶಿವಪ್ರಸಾದ್ ಇದ್ದಾರೆ. ಮೊದಲಿಗೆ ನಾನು ಕಿರಣ್ ಸೂರ್ಯ ಅವರನ್ನು ಮಾತಾಡಿಸ್ತೀನಿ. ಕಿರಣ್ ಸೂರ್ಯ, ಇನ್ನೇನು ಸ್ವಲ್ಪ ಸಮಯ ಇದೆ ಅದ್ಧೂರಿ ಕರಗ ಉತ್ಸವ ಆರಂಭ ಆಗೋದಕ್ಕೆ. ಧರ್ಮರಾಯಸ್ವಾಮಿ ದೇವಸ್ಥಾನದ ಬಳಿ ಯಾವ ರೀತಿ ಸಂಭ್ರಮ ಕಳೆಗಟ್ಟಿದೆ? ಹೌದು ವಿಜಯ್, ಈಗಾಗಲೇ ಕೂಡ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತ್ಯೋತ್ಸವಕ್ಕೆ ಕೆಲವು ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ಕೂಡ ಆರಂಭ ಆಗಿರುವಂಥದ್ದು. ಸದ್ಯ ನಾನೀಗ ದೇವಾಲಯದ ಆವರಣದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ತಾಯಿ ದ್ರೌಪದಿ ದೇವಿಯ ಕರಗ ಶಕ್ತ್ಯೋತ್ಸವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ
ಭಕ್ತರು ಆಗಮಿಸ್ತಾ ಇರುವಂಥದ್ದು. ಈಗಾಗಲೇ ಕೂಡ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಉದಯ್ ಗರುಡಾಚಾರ್ ಕೂಡ ಆಗಮಿಸಿರುವಂಥದ್ದು ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಿದ್ದೀನಿ. ಪತ್ನಿ ಸಮೇತರಾಗಿ ಈಗಾಗಲೇ ಕೂಡ ಉದಯ್ ಗರುಡಾಚಾರ್ ಅವರು ಆಗಮಿಸಿರುವಂಥದ್ದು. ಇದು ಒಂದು. ಎರಡನೇದು, ಈಗಾಗಲೇ 12 ಗಂಟೆ ಸುಮಾರಿಗೆ ಧರ್ಮರಾಯ ಸ್ವಾಮಿ ದೇವಾಲಯದ ಬಳಿ ಇರುವಂತಹ ಧರ್ಮರಾಯ ಸ್ವಾಮಿ ರಥೋತ್ಸವ ಆರಂಭ ಆಗುತ್ತೆ. ಆ ರಥೋತ್ಸವ ಆರಂಭ ಆದ ನಂತರದಲ್ಲಿ ಒಳಗಿನಿಂದ ಹೂವಿನ ಕರಗ ಹೊರಗೆ ಬರಲಿರುವಂಥದ್ದು. ಸಾಮಾನ್ಯವಾಗಿ ನಿನ್ನೆ ಅಷ್ಟೇ ಈಗಾಗಲೇ ಕೂಡ ಹಸಿ ಕರಗದ ರೂಪದಲ್ಲಿ ದ್ರೌಪದಿ ದೇವಿಯು ಧರ್ಮರಾಯ ಸ್ವಾಮಿ ದೇವಾಲಯದ ಶಕ್ತಿಪೀಠದಲ್ಲಿ ವಿರಾಜಮಾನಳಾಗಿರುವಂಥದ್ದು. ಆ ಒಂದು ಹಸಿ ಕರಗವು ಇಂದು ಮಧ್ಯರಾತ್ರಿ ಹೂವಿನ ಕರಗದ ರೂಪದಲ್ಲಿ ಕೆಂಪೇಗೌಡರು ನಿರ್ಮಾಣ ಮಾಡಿರುವಂತಹ ಬೆಂಗಳೂರಿನ 25ಕ್ಕೂ ಹೆಚ್ಚು ಪೇಟೆಗಳಲ್ಲಿ ಸುಮಾರು 22 ಕಿಲೋಮೀಟರ್ ಮಧ್ಯರಾತ್ರಿ ಇಡೀ ಸಾಗಿ ಬರಲಿರುವಂಥದ್ದು. ಬೆಳಗ್ಗೆ 6 ಅಥವಾ 7 ಗಂಟೆ ಸುಮಾರಿಗೆ ಮತ್ತೆ ಅಂದರೆ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ತಲುಪಲಿರುವಂಥದ್ದು. ಇದು ಒಂದಾದರೆ, ಈ ಬಾರಿ ವಿಶೇಷವಾಗಿ ದ್ರೌಪದಿ ಮುರ್ಮುರವರು ಅಂದರೆ ರಾಷ್ಟ್ರಪತಿಗಳು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಉತ್ಸವ ಸಮಿತಿಯ ಅಧ್ಯಕ್ಷರು ಚಲಕರಿ ನಾರಾಯಣ ಸ್ವಾಮಿ ಅವರು ದ್ರೌಪದಿ ಮುರ್ಮು ಅವರಿಗೆ ಅಂದರೆ ಕರಗದ ವಸ್ತ್ರ, ವಿಶೇಷವಾಗಿ ಕರಗ ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ವಸ್ತ್ರವನ್ನು ಏನು ಭಕ್ತಾದಿಗಳು ಮತ್ತು ಸಮಾಜದವರಿದ್ದಾರೆ, ಅವರು ಈ ಒಂದು ವಸ್ತ್ರವನ್ನು ಹಾಕ್ಕೊಂಡಿರ್ತಾರೆ. ಆ ಒಂದು ವಸ್ತ್ರವನ್ನು ಈಗಾಗಲೇ ಕೂಡ ದ್ರೌಪದಿ ಮುರ್ಮು ಅವರಿಗೆ ನೀಡಿರುವಂಥದ್ದು. ದ್ರೌಪದಿ ಮುರ್ಮು ಅವರು ಈಗಾಗಲೇ ಮುಂದಿನ ದಿನಗಳಲ್ಲಿ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಭೇಟಿಯನ್ನು ಕೊಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದು ಒಂದು. ಆದರೆ ಎರಡನೇದು, ಈಗಾಗಲೇ ಕೂಡ ಮುಜರಾಯಿ ಇಲಾಖೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದರು. 12:30 ಸುಮಾರಿಗೆ DCM DK ಶಿವಕುಮಾರ್ ಅವರು ಸೇರಿದಂತೆ ಹಿರಿಯರು ಅಂದರೆ ಮುಖಂಡರೆಲ್ಲರೂ ಕೂಡ ಆಗಮಿಸುವಂತಹ ಒಂದು ಸಾಧ್ಯತೆ ಇರುವಂಥದ್ದು. ಇದು ಒಂದಾದರೆ, ಎರಡನೇದು, ಸಾಮಾನ್ಯವಾಗಿ ಈ ಒಂದು ಕರಗ ಶಕ್ತಿಯೋತ್ಸವವು 3 ದಿನಗಳ ಕಾಲ ನಡೆಯಲಿರುವಂಥದ್ದು. ಅಂದರೆ ನಿನ್ನೆ ಹಸಿ ಕರಗ, ಇವತ್ತು ಹೂವಿನ ಕರಗ, ನಾಳೆ ಬೆಳಗ್ಗೆ ಹಸಿ ಕರಗ ರಿಟರ್ನ್ ಆಗುವಂಥದ್ದು. 3 ದಿನಗಳ ಕಾಲ ಈ ಒಂದು ಹಸಿ ಕರಗ, ಹೂವಿನ ಕರಗ ನಡೆಯುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಕರಗ ಶಕ್ತಿಯೋತ್ಸವವು 11 ದಿನಗಳ ಕಾಲ ನಡೆಯುವಂಥದ್ದು. 9ನೇ ದಿನಕ್ಕೆ ಕರಗ ಶಕ್ತಿಯೋತ್ಸವ ನಡೆಯಲಿರುವಂಥದ್ದು. ಈ ಬಾರಿ ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಅವರು ಮೈಸೂರು ದಸರಾ ರೀತಿಯಲ್ಲೇ ರಾಜಧಾನಿ ಬೆಂಗಳೂರಿನ ಕರಗ ಸಾಗುವಂತಹ ಮಾರ್ಗಗಳಲ್ಲಿ ವಿಶೇಷವಾದಂತಹ ದೀಪಾಲಂಕಾರಗಳನ್ನು ಮಾಡಿರುವಂಥದ್ದು ಒಂದು. ಎರಡನೇದು, ಹಾಸನಾಂಬೆಯ ಜಾತ್ರೆಯಲ್ಲಿ ಯಾರು ಹೂವಿನ ಒಂದು ಅಲಂಕಾರವನ್ನು ಮಾಡ್ತಿದ್ರು ಅವರಿಗೆ ಟೆಂಡರನ್ನು ಕೊಟ್ಟು ಅವರಿಂದಲೇ ಈ ಬಾರಿ ವಿಶೇಷವಾಗಿ ಹಾಸನಾಂಬೆಯ ಏನು ಜಾತ್ರೆಯಲ್ಲಿ ಹೂವಿನ ಅಲಂಕಾರ ಮಾಡಿರ್ತಾರೆ, ಆ ಅಲಂಕಾರವನ್ನು ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಮಾಡಿರುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಧರ್ಮರಾಯ ಸ್ವಾಮಿ ದೇವಾಲಯ ಈಗಾಗಲೇ ಕೂಡ ಬಣ್ಣ ಬಣ್ಣದ ಹೂವುಗಳಿಂದ ಮತ್ತು ಲೈಟಿಂಗ್ಸ್ನಿಂದ ಕಂಗೊಳಿಸ್ತಾ ಇರುವಂಥದ್ದನ್ನು ನಾನು ಕೂಡ ನೋಡ್ತಾ ಇದ್ವಿ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆದಿಶಕ್ತಿ ದ್ರೌಪದಿ ದೇವಿಯ ಕರಗ ಶಕ್ತಿಯೋತ್ಸವವು ಆರಂಭವಾಗಲಿರುವಂಥದ್ದು. ವಿಜಯ್ ವೀರಪ್ಪ. ಓಕೆ ಕಿರಣ್ ಸೂರ್ಯ, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ.